ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ 3 ಡ್ರಗ್ ಫ್ಯಾಕ್ಟರಿಗಳು ಪತ್ತೆ ಪ್ರಕರಣ. ಮಾದಕ ವಸ್ತು ತಯಾರಿಸ್ತಾ ಇದ್ದ ಕೆಮಿಕಲ್ ಇಂಜಿನಿಯರ್. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ವಿಚಾರ ಇದೀಗ ಪತ್ತೆ ಆಗಿದೆ. 2 ವ್ಯಾಪಾರಿಗಳು, ಒಬ್ಬ ಕೆಮಿಕಲ್ ಇಂಜಿನಿಯರ್, 2 ಸಹಾಯಕರು, 2 ಕಡೆ ಫ್ಯಾಕ್ಟರಿ, 1 ಕಡೆ ಲ್ಯಾಬ್ ತಯಾರಾಗ್ತಾ ಇತ್ತು ಮಾದಕ ವಸ್ತು. ಆರೋಪಿ ಪ್ರಶಾಂತ್ ಪಾಟೀಲ್ ಹಿನ್ನೆಲೆಯನ್ನ ಕೆದಕ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಯಾರೀತ, ಈತನ ಹಿನ್ನೆಲೆ ಏನು, ಈ ಹಿಂದೆ ಏನ್ ಕೆಲಸ ಮಾಡ್ಕೊಂಡಿದ್ದ, ಈತನ ಜೊತೆಗೆ ಯಾರ್ಯಾರು ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ, ಎಲ್ಲವನ್ನ ಕೂಡ ಕೆದಕಿದ್ದಾರೆ ಸಿಸಿಬಿ ಪೊಲೀಸರು. ತನಿಖೆಯ ವೇಳೆ ಪ್ರಶಾಂತ್ ಪಾಟೀಲ್ ಕೆಮಿಕಲ್ ಇಂಜಿನಿಯರ್ ಅನ್ನೋದು ಪತ್ತೆ ಆಗ್ತಾ ಇದೆ. ಓದಿರೋದು ಕೆಮಿಕಲ್ ಇಂಜಿನಿಯರ್. ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಿದ್ರೆ ಉದ್ಧಾರ ಆಗ್ಬೋದಿತ್ತು, ಸಮಾಜದಲ್ಲಿ ಮಾದರಿ ಆಗ್ಬೋದಿತ್ತು. ಹಣ ಸಂಪಾದನೆ ಸೆಕೆಂಡ್ರಿ, ಆದರೆ ಇಲ್ಲಿ ಮಾಡಿದ್ಯೇನು? ಮತ್ತೆ ಈತ ಕಾಲೇಜು ಒಂದರಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದ ಅನ್ನೋ ಆಘಾತಕಾರಿ ಮಾಹಿತಿ ಹೊರಗೆ ಬರ್ತಾ ಇದೆ. ಇಂಥವರೆಲ್ಲ ಪ್ರೊಫೆಸರ್ ಆಗ್ಬಿಟ್ರೆ ಹೆಂಗೆ? ಕಾಲೇಜು ಒಂದರಲ್ಲಿ ಯೂತ್ಸ್ನ ಹಾಳು ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಿದ್ದು ಈತ. ಈಗ ಆಗಾಗ ಬೆಂಗಳೂರಿಗೆ ಬಂದು ಡ್ರಗ್ ತಯಾರಿಕೆ ಬಗ್ಗೆ ಟ್ರೈನಿಂಗು ಕೊಡ್ತಾ ಇದ್ದ. ನೋಡಿ ಎಂತ ಮನೆ ಹಾಳು ಕೆಲಸ ಮಾಡ್ತಾ ಇದ್ದ ಅಂತ. ಅವಾಗ ಬೆಂಗಳೂರಿಗೆ ಬಂದು ಡ್ರಗ್ ತಯಾರಿಕೆ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆನೂ ಕೂಡ ಈತನೇ ಟ್ರೈನಿಂಗ್ ಕೊಡ್ತಾ ಇದ್ದ ಅನ್ನೋ ಆಘಾತಕಾರಿ ವಿಚಾರ ಗೊತ್ತಾಗ್ತಾ ಇದೆ. ಸೊ ಕಂಪ್ಲೀಟ್ ಆಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ 3 ಡ್ರಗ್ ಫ್ಯಾಕ್ಟರಿಗಳಿಗೆ ಏನ್ ಪತ್ತೆ ಆಗಿತ್ತೋ, ಮಾದಕ ವಸ್ತುಗಳು ತಯಾರಿಸ್ತಾ ಇದ್ದಂತ ಕೆಮಿಕಲ್ ಇಂಜಿನಿಯರ್ನ ಹಿನ್ನೆಲೆ ಈಗ ಗೊತ್ತಾಗಿದೆ. ಆತ ಯಾರು, ಆತನ ಕೆಲಸಕ್ಕೇನು ಅಂತ. ಯೋಗಿರಾಜನ್ ನಯನ್ ಕುಮಾರ್ ಎಂಬುವರಿಂದ ಹಣ ಹೂಡಿಕೆ ಮಾಡಲಾಗಿತ್ತಂತೆ. ಇದಕ್ಕೆ ಇನ್ವೆಸ್ಟ್ ಮಾಡಿದ ಇವ್ರುಗಳು ಯಾರ್ಯಾರು? ಯೋಗಿರಾಜ್ ಮತ್ತು ನಯನ್ ಕುಮಾರ್. ಕೊತ್ತನೂರು ಠಾಣಾ ವ್ಯಾಪ್ತಿಯಲ್ಲಿ ಮಾವಿನ ತೋಟವನ್ನು ಹೊಂದಿರುವಂತದ್ದು ಯೋಗಿರಾಜ್. ರಾಜಸ್ಥಾನ ಮೂಲದ ಆರೋಪಿ ಯೋಗಿರಾಜ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ಮಾಡ್ಕೊಂಡಿದ್ದ. ಮೇಲ್ನೋಟಕ್ಕೆ ಇವ್ರದೆಲ್ಲ ಇತ್ತದ್ದು ಬಿಸ್ನೆಸ್, ಮಾವಿನ ತೋಟ ಇದೆ, ಅದಲ್ಲದೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತ. ಬಟ್ ಒಳಗಿಂದೊಳಗೆ ಇವ್ರು ಮಾಡ್ತಾ ಇದ್ದಿದ್ದು ಸಮಾಜ ಘಾತಕವಾದಂತ ಕೆಲಸಗಳನ್ನ. ಕಾರ್ಯಕ್ರಮವೊಂದರಲ್ಲಿ ಯೋಗಿರಾಜ್ಗೆ ಪ್ರಶಾಂತ್ ಪರಿಚಯ ಆಗತ್ತೆ. ಇವರಿಬ್ರು ಕಾಂಟ್ಯಾಕ್ಟ್ ಬೆಳೆದಿದ್ದು ಹೆಂಗೆ ಅಂದ್ರೆ ಯಾವುದೋ ಒಂದು ಈವೆಂಟ್ ಅಲ್ಲಿ. ನಂತರ ಶುರು ಮಾಡಿದ ಡ್ರಗ್ ತಯಾರಿಕಾ ಘಟಕ. ನಾವ್ಯಾಕೆ ಇದನ್ನ ಮಾಡಬಾರ್ದು ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಂಬೈ ಕಡೆಯಿಂದ ವಸ್ತುಗಳನ್ನ ತರಿಸಿ ತಯಾರಿಕೆ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಯರಪ್ಪನಹಳ್ಳಿ ಲ್ಯಾಬ್ನಿಂದ ಪರಿಶೀಲನೆ, ಡಿಸ್ಟ್ರಿಬ್ಯೂಷನ್, ಯರಪ್ಪನಹಳ್ಳಿ ಲ್ಯಾಬ್ನಲ್ಲಿ ಶೇಖರಿಸ್ತಾ ಇಡ್ತಾ ಇದ್ರು ಆರೋಪಿಗಳು. ಪ್ರಶಾಂತ್ ಪಾಟೀಲ್ ಹೇಳಿದಂತೆ ಕೇಳ್ತಾ ಇದ್ರು ಇನ್ನುಳಿದಂತೆ 2 ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸುರೇಶ್ ಯಾದವ್ ಹಾಗೂ ಮೆಲ್ಖಾನಿ ಬಿಷ್ಣೋಯ್ ಸಹಾಯ ಮಾಡ್ತಾ ಇದ್ರಂತೆ ಇದೆಲ್ಲದಕ್ಕೂ. ನಂತರ ಡ್ರಗ್ ಫೆಡ್ಲರ್ಗಳಿಗೆ ತಾನೇ ಮಾಹಿತಿ ನೀಡಿ ಮಾರಾಟಕ್ಕೆ ಒಪ್ಪಂದವನ್ನು ಕೂಡ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ತಾನೇ ಒಪ್ಪಂದ ಮಾಡ್ಕೊಳ್ತಾ ಇದ್ದ ಆರೋಪಿ ಪ್ರಶಾಂತ್ ಪಾಟೀಲ್ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡಿಗೆ ಕಾಂಟ್ಯಾಕ್ಟ್ ಇತ್ತಂತೆ. ಇವನಿಗೆ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಈತ ಕಾಂಟ್ಯಾಕ್ಟ್ ಇಟ್ಕೊಂಡಿತ್ತಂತೆ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳುನಾಡು ಇಲ್ಲೆಲ್ಲ ಈತ ಒಂದು ಕಾಂಟ್ಯಾಕ್ಟ್ ಅನ್ನು ಬೆಳೆಸ್ಕೊಂಡಿದ್ದ. ನ್ಯೂ ಇಯರ್ ಅನ್ನ ಇವ್ರು ಟಾರ್ಗೆಟ್ ಮಾಡ್ಕೊಂಡೆ ಸರಬರಾಜು ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಕಡೆಯಲ್ಲೂ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಯೂತ್ಸ್ ಅಂತೂ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಸರಿನಲ್ಲಿ ಹಾಳಾಗೋದು ತುಂಬಾನೇ ಇದೆ. ಸೊ ಇದೇ ತರ ಈ ನ್ಯೂ ಇಯರ್ ಪಾರ್ಟಿಗಳನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ರು. ಆ ಟಾರ್ಗೆಟ್ ಮಾಡ್ಕೊಂಡು ಇವರು ಸರಬರಾಜು ಮಾಡ್ತಾ ಇದ್ದಿದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ದೊಡ್ಡ ದೊಡ್ಡ ನಗರಗಳು ಬೆಂಗಳೂರು, ಮುಂಬೈ, ಹೈದರಾಬಾದ್, ಚೆನ್ನೈ ಇಲ್ಲೆಲ್ಲ ಕಡೆಯಲ್ಲೂ ಕಳಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಫೆಡ್ಲರ್ ಮೂಲಕವೇ ಸಿಕ್ಕಿ ಬಿದ್ದಿರುವಂತದ್ದು ಪ್ರಶಾಂತ್ ಪಾಟೀಲ್. ಮುಂಬೈ ಫೆಡ್ಲರ್ ಅಬ್ದುಲ್ ಖಾದರ್ ಶೇಖ್ ಮುಖಾಂತರವಾಗಿ ಇವ್ರಗಳ ಹೆಸರು ಪತ್ತೆ ಆಗಿದೆ. ಮುಂಬೈನಲ್ಲಿ ತಗ್ಲಾಕೊಂತಾನೆ, ಅದನ್ನ ಹುಡ್ಕೊಂಡು ಬರ್ತಾರೆ ಅಧಿಕಾರಿಗಳು. ಅದ್ರದ್ದು ಬೇರೆ ಎಲ್ಲಿದೆ ಅಂತ ಕೆದಕೊಂಡು ಬಂದಾಗ ನಮ್ಮ ಬೆಂಗಳೂರಲ್ಲಿ ಇದೆ ಅನ್ನೋದು ಗೊತ್ತಾಗಿತ್ತು. ಆಘಾತಕಾರಿ ವಿಚಾರ. ಎಸ್ಕೇಪ್ ಆಗಿರುವ ಯೋಗಿರಾಜ್ ಮತ್ತು ನಯನ್ ಕುಮಾರ್ಗಾಗಿ ಇದೀಗ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮಹಾರಾಷ್ಟ್ರ ಪೊಲೀಸರು ಹಾಗೂ ಬೆಂಗಳೂರು ಸಿಸಿಬಿ ಪೊಲೀಸರಿಂದ ಇದಕ್ಕೆ ಸಂಬಂಧಪಟ್ಟಂತೆಗೆ ತನಿಖೆಯನ್ನ ಮಾಡಲಾಗ್ತಾ ಇದೆ. ಬೆಂಗಳೂರು ಹಾಗೂ ಮಹಾರಾಷ್ಟ್ರ 2 ಪೊಲೀಸರು ಕೂಡ ಇದೀಗ ಕಾರ್ಯಾಚರಣೆಯನ್ನ ಮಾಡಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ, ಹೇಗೆ ಸಪ್ಲೈ ಮಾಡ್ತಿದ್ರು, ಎಲ್ಲೆಲ್ಲಿ ಸಪ್ಲೈ ಮಾಡ್ತಾ ಇದ್ರು, ಸಪ್ಲೈ ಮಾಡೋದಕ್ಕೆ ಯಾವ ತರ ತಲೆ ಓಡಿಸ್ತಾ ಇದ್ರು, ಯಾಕೆ ಇಷ್ಟು ದಿನ ಆದ್ರೂ ಸಿಕ್ಕಿ ಬಿದ್ದಿರಲಿಲ್ಲ, ಫ್ಯಾಕ್ಟರಿಗಳನ್ನೇ ನಡೆಸ್ತಾ ಇದ್ರು, ಮಾಹಿತಿ ಆಗಿ ತಡವಾಗಿ ಬಂತು, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಇವರ ಹಿನ್ನೆಲೆಗೇನು, ಇವ್ರಿಗೇನು ಕೆಲಸ ಮಾಡ್ಕೊಂಡಿದ್ರು, ಇದೆಲ್ಲದ್ರ ಬಗ್ಗೆ ಮಾಹಿತಿ ಕಲೆ ಹಾಕಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ತರ ನಡೀತಾ ಇದೆ, ಏನೆಲ್ಲ ಲೀಡ್ ಸಿಕ್ಕಿದೆ ಈಗ? ನೀತಿ ಏನು, ಬೆಂಗಳೂರಿನಲ್ಲಿ ಡ್ರಗ್ ಮಾಫಿಯಾ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಬೆಂಗಳೂರಿನಲ್ಲೇ ಫ್ಯಾಕ್ಟರಿಗಳನ್ನ ಓಪನ್ ಮಾಡ್ಕೊಂಡು ಡ್ರಗ್ ಮಾರಾಟಗಳನ್ನ ಮಾಡ್ತಾ ಇರುವಂತದ್ದು, ಇಲ್ಲೇ ತಯಾರಿಕೆಯನ್ನ ಮಾಡುವಂತದ್ದು. ಬೆಂಗಳೂರಿನಿಂದಲೇ ಬೇರೆ ಹೊರ ರಾಜ್ಯಗಳಿಗೂ ಕೂಡ ಈ ಡ್ರಗ್ಸ್ ಅನ್ನ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಏನು
ANTF ಮಹಾರಾಷ್ಟ್ರ ಪೊಲೀಸರಿಗೆ ಏನೋ ಓರ್ವ ವ್ಯಕ್ತಿಯನ್ನ ಬಂಧನ ಮಾಡಿ ಆತನ್ನ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಬೆಂಗಳೂರಿನಿಂದ ತಯಾರಾಗಿ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸಪ್ಲೈ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಆ ಮಾಹಿತಿಯನ್ನು ಆಧರಿಸಿ ಬೆಂಗಳೂರು ಪೊಲೀಸರು ಕಾರ್ಯಾಚರಣೆಯನ್ನ ಅಂದ್ರೆ ಮಹಾರಾಷ್ಟ್ರ ಪೊಲೀಸರು ಕಾರ್ಯಾಚರಣೆಯನ್ನು ಮಾಡ್ತಾರೆ. ಬೆಂಗಳೂರು ಪೊಲೀಸರ ಅಸಿಸ್ಟೆನ್ಸ್ ಅನ್ನ ತೆಗೆದುಕೊಂಡು ಕಾರ್ಯಾಚರಣೆಯನ್ನು ಮಾಡುವಂತದ್ದು. ಸೊ ಇಲ್ಲಿ 3 ಕಡೆ ಡ್ರಗ್ಸ್ ಅನ್ನ ಇವರು ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಇರ್ಬೋದು, ಬಾಗ್ಲೂರು ಪೊಲೀಸ್ ಸ್ಟೇಷನ್ ಇರ್ಬೋದು, ಅದರ ಜೊತೆಗೆ ಕೊತ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ನಡೆಸ್ತಾ ಇದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಸದ್ಯ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಪ್ರಶಾಂತ್ ಪಾಟೀಲ್ ಸೇರಿದಂತೆ ಕೆಲವರು ಬಂಧನ ಮಾಡಿರುವಂತದ್ದು. ಆದ್ರೆ ಈ ಇಬ್ಬರು ಪ್ರಮುಖ ಆರೋಪಿಗಳು ಏನಿದ್ದಾರೆ ಆ ಇಬ್ಬರು ಕೂಡ ತಲೆಮರೆಸ್ಕೊಂಡಿರುವಂತದ್ದು. ಅವ್ರಿಗಾಗಿ ಹುಡುಕಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ಹೊಸ ವರ್ಷದ ಹಿನ್ನೆಲೆ ಇವರು ಸೌತ್ ಇಂಡಿಯಾ ಬಹುತೇಕವಾಗಿ ಇವರು ಕಾನ್ಸಂಟ್ರೇಟ್ ಮಾಡಿರುವಂತದ್ದು. ಸೌತ್ ಇಂಡಿಯಾ ರಾಜ್ಯಗಳಿಂದ ಕಾನ್ಸಂಟ್ರೇಟ್ ಮಾಡಿ ಹೊಸ ವರ್ಷಕ್ಕೆ ಡ್ರಗ್ಸ್ ಗಳನ್ನ ಸಪ್ಲೈ ಮಾಡುವಂತ ಎಲ್ಲಾ ಕೆಲಸಗಳನ್ನು ಕೂಡ ಮಾಡ್ತಿದ್ರು. ಅಂದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಇವರು ಕಂಪನಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರು ಅಂತ ಹೇಳಿದ್ರೆ ಇಲ್ಲೇ ಲ್ಯಾಬ್ ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಸದ್ಯ ಈ ಬಗ್ಗೆ ಏನು ಮಹಾರಾಷ್ಟ್ರದಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಬೆಂಗಳೂರು ನಗರ CCB ಪೊಲೀಸ್ ಕೂಡ ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಗೆ ಮುಂದಾಗಿರುವಂತದ್ದು. ಅದರ ಜೊತೆಗೆ ಯಾವಾಗ ಇನ್ಸಿಡೆಂಟ್ ಬೆಳಕಿಗೆ ಬರುತ್ತೆ, ಬೆಳಕಿಗೆ ಬಂದ ಬೆನ್ನಲ್ಲೇ ನಗರ ಪೊಲೀಸರು ಕೂಡ ಎಲ್ಲೆಡೆ ಅಂದ್ರೆ ನಗರದ ಹೊರವಲಯಗಳಲ್ಲಿ ಈ ರೀತಿಯಾಗಿ ಇರುವಂತಹ ಪ್ರದೇಶಗಳೇನಿರುತ್ತೆ, ಸ್ವಲ್ಪ ಜನ ಓಡಾಡದೇ ಇರುವಂತಹ ನಿರ್ಜನ ಪ್ರದೇಶಗಳೇನಿರುತ್ತೆ ಅಂತ ಕಡೆ ಇರುವಂತಹ ಏನೋ ಕಂಪನಿಗಳಿರ್ಬೋದು, ಇಲ್ಲ ಮನೆಗಳಿರ್ಬೋದು, ಶೆಡ್ಗಳಿರ್ಬೋದು, ಇದನ್ನ ಸ್ವಲ್ಪ ಪರಿಶೀಲನೆ ಮಾಡ್ಲಿಕ್ಕೆ ಕೂಡ ಸೂಚನೆಗಳನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರು ನಗರದಲ್ಲಿ 3 ಕಡೆ ಈ ರೀತಿ ಡ್ರಗ್ ಅನ್ನ ತಯಾರಿಕೆ ಮಾಡ್ತಾ ಸಿಕ್ಕಿರುವಂತದ್ದು ನಿಜಕ್ಕೂ ನಗರವನ್ನು ಬೆಚ್ಚಿ ಬೀಳಿಸಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.